ಹಾಯ್ ಫ್ರೆಂಡ್ಸ್, ತೆಲಂಗಾಣದಲ್ಲಿ ದಟ್ಟವಾದ ಕಾಡು ನಾಶ ಮಾಡುತ್ತಿದ್ದಾರೆ. ಪ್ರಾಣಿಗಳು ಕೂಗಾಡುತ್ತಿದ್ದಾವೆ, ಅಳುತ್ತಿದ್ದಾವೆ. ಯಾವುದೇ ಒಂದು ನ್ಯೂಸ್ ಚಾನೆಲ್ ಕೂಡ ಮಾತಾಡುತ್ತಿಲ್ಲ. ಈ ಒಂದು ವಿಷಯ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಸಮೀಪದ ಕಾಂಚಿಬಾವಲಿ ಊರಿನಲ್ಲಿ 400 ಎಕರೆ ಅರಣ್ಯವಿದೆ. ಇದನ್ನು ಲಂಗ್ಸ್ ಆಫ್ ಹೈದರಾಬಾದ್ ಎಂದು ಕರೆಯುತ್ತಾರೆ. ಅದರ ಜೊತೆಗೆ ಇಲ್ಲಿ 455 ಥರದ ಜಾತಿ ಪ್ರಾಣಿಗಳು ಮತ್ತು ಗಿಡಗಳಿವೆ. ಆದರೂ ಈ ಒಂದು ಸ್ಥಳ ನಾಶ ಮಾಡಲು ಹೊರಟಿದ್ದಾರೆ. ಯಾಕೆಂದರೆ ಸರ್ಕಾರ ಈ ಒಂದು ಜಾಗದಲ್ಲಿ IT ಪಾರ್ಕ್ ಸ್ಥಾಪನೆ ಮಾಡುತ್ತಿದೆ ಅಂತೆ. ಎಸ್ಟಿಮೇಟ್ ಪ್ರಕಾರ ಈ ಒಂದು ಅರಣ್ಯ ನಾಶ ಮಾಡಿ ಹರಾಜು ಮಾಡಲಾಗುತ್ತದೆ. ಇದರಿಂದ ಸರ್ಕಾರ 15,000 ಕೋಟಿ ಲಾಭ ಪಡೆಯುತ್ತದೆ. ಈ ಒಂದು ಸ್ಥಳದಲ್ಲಿ 50,000 ಕೋಟಿಯ IT ಪಾರ್ಕ್ ಮಾಡುತ್ತಾರೆ. ಇದರಲ್ಲಿ 5 ಲಕ್ಷ ಜನರಿಗೆ ಕೆಲಸ ಸಿಗುತ್ತದೆ. ಅದರ ಜೊತೆಗೆ ಒಂದು ಕಡೆ ಸಾರ್ವಜನಿಕರು ಈ ಒಂದು ವಿಷಯಕ್ಕೆ ಅನಿಯಂತ್ರಿತರಾಗಿದ್ದಾರೆ. ಎಮ್ಮೆ ಕೆರೆ, ನವಿಲು ಕೆರೆ, ಐತಿಹಾಸಿಕ ಶಿಲಾರಚನೆಗಳು ನಾಶ ಮಾಡುತ್ತಿದ್ದಾರೆ. ಈ ಒಂದು ಸ್ಥಳದಲ್ಲಿ ಗಾಳಿ ಉಷ್ಣತೆ 5% ಹೆಚ್ಚಾಗುತ್ತದೆ ಎಂದು ಹೇಳಬಹುದು. ಇನ್ನೊಂದು ಕಡೆಯಿಂದ ತೆಲಂಗಾಣ ಸರ್ಕಾರ ಪ್ರಕಾರ ಈ ಭೂಮಿ ಅರಣ್ಯವೆಂದು ಘೋಷಿಸಲಾಗಿಲ್ಲ. ಈ ಭೂಮಿ ಪಾಳು ಭೂಮಿ ಎಂದು ಹೇಳುತ್ತಿದೆ ತೆಲಂಗಾಣ ಸರ್ಕಾರ. ಈ ಒಂದು 400 ಎಕರೆ ಭೂಮಿ ಸರ್ಕಾರದೇ ಇದೆ ಎಂದು ಹೇಳುತ್ತಿದ್ದಾರೆ. ಫ್ರೆಂಡ್ಸ್, ನನ್ನ ಮಾತು ಏನೆಂದರೆ, ಇಂತೆಲ್ಲ ಸ್ಥಳಗಳು ನಾಶ ಮಾಡಿ ಬಿಲ್ಡಿಂಗ್ ಕಟ್ಟುತ್ತಾ ಹೋದರೆ ಅದರಿಂದ ನಾವು ವಾಯುಮಾಲಿನ್ಯದ ಮತ್ತು ಶಾಖದಿಂದ ಬಳಲಬೇಕಾಗುತ್ತದೆ. ಇದಿಷ್ಟು ಆಗಿತ್ತು ತೆಲಂಗಾಣದಲ್ಲಿ ದಟ್ಟವಾದ ಕಾಡು ನಾಶ ಮಾಡುತ್ತಿರುವ ಬಗ್ಗೆ ಮಾಹಿತಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.